ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ರಾಘವೇಂದ್ರ ತೀರ್ಥರು ಆ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಬ್ರಹ್ಮಸೂತ್ರ ಭಾಷ್ಯ ಎಂಬ ಅತ್ಯಂತ ಉನ್ನತ ಗ್ರಂಥವನ್ನ ಪಿಪಾಸುಗಳಿಗೆ, ಜ್ಞಾನ ಪಿಪಾಸುಗಳಿಗೆ ಉಣಬಡಿಸ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ ಅನೇಕ ವಿಷಯಗಳಲ್ಲಿ ಮಥನ ಉಂಟಾಗುತ್ತೆ. ಆಗ ನಿರ್ಗುಣ ಬ್ರಹ್ಮ ಒಂದು ವೇಳೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯನಾದರೆ ಕಿಂಚ ಕಿಂ ಫಲಮಮುಷ್ಯ ವೇದನೆ, ಇಂಥ ಈ ಜ್ಞಾನವನ್ನು ತೆಗೆದುಕೊಂಡು ಯಾವ ಪ್ರಯೋಜನವೂ ಕೂಡ ಇಲ್ಲ. ಹಾಗಾಗಿ ಬ್ರಹ್ಮಜ್ಞಾನವೇ ನಿಷ್ಪ್ರಯೋಜನಕ್ಕೆ ಆಗಬೇಕಾದೀತು. ಹಾಗಾಗಿ ಗ್ರಂಥವು ಆರಂಭಣೀಯ ಅಂತಾಗಲಿಕ್ಕೆ ಅನುಬಂಧ ಚತುಷ್ಟಯ ಅತ್ಯಂತ ಮುಖ್ಯವಾದ ಅಂಗ. ಅದೇ ನಿಮ್ಮ ಗ್ರಂಥದಲ್ಲಿ ಇಲ್ಲದಿರುವ ಕಾರಣದಿಂದ ಹೇಗ್ತಾನೆ ಈ ಗ್ರಂಥವನ್ನ ಆರಂಭ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಆಗ ಈ ಪೂರ್ವ ಪಕ್ಷವನ್ನ ಮಾಯಾವಾದಿಗಳು ತಮ್ಮ ಸಿದ್ಧಾಂತದಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡಿದ್ದಾರೆ ಆ ಕ್ರಮವನ್ನ ಇಟ್ಟುಕೊಂಡು ಉತ್ತರವನ್ನ ಕೊಡ್ತಾ ಇದ್ದಾನೆ ಇನ್ನೊಬ್ಬ ರಾಯರ ಶಿಷ್ಯ. ಅತ್ರ ಕಶ್ಚಿದಮುಮಭ್ಯಚೋದಯಚ್ಚುದ್ಧಮಸ್ಯ ವಿಷಯಃ ಸ್ವಮಾನಸಂ ಶುದ್ಧವೇದನ ಫಲಂ ವದೇನ್ನ ಚೇದ್ಬಂಧಭಂಗ ಇತಿ ಕಿಂ ತತೋ ವದ. ಅತ್ರ ಕಶ್ಚಿತ್, ಈ ಸಂದರ್ಭದಲ್ಲಿ ಒಬ್ಬ ಉತ್ತರವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಶುದ್ಧ ಬ್ರಹ್ಮನು ವಿಷಯನಾಗ್ತಾನೆ. ಆ ಶುದ್ಧ ಬ್ರಹ್ಮ ಅಜ್ಞಾತವಾದ ಪ್ರಯುಕ್ತ ವಿಷಯನಾಗ್ತಾನೆ. ಅದರಿಂದ ಶಾಸ್ತ್ರಕ್ಕೆ ವಿಷಯತ್ವ ಸಿದ್ಧ ಆಗಬೇಕಾದ್ರೆ ಅಜ್ಞಾತ ವಿಷಯಕತ್ವ, ವಿಪರೀತ ವಿಷಯಕತ್ವ, ಸಂದಿಗ್ಧ ವಿಷಯಕತ್ವ ಇರಬೇಕು. ಆದರೆ ನಿಮ್ಮ ಶಾಸ್ತ್ರದಲ್ಲಿ ಈ ಮೂರೂ ಕಾರಣಗಳು ಇಲ್ಲದಿರುವುದರಿಂದ ಶುದ್ಧ ಬ್ರಹ್ಮನು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯನಾಗೋದಿಲ್ಲ ಅಂತ ಯಾವ ಅನುಪಪತ್ತಿಯನ್ನ ನೀವು ಮಾಡಿದ್ದರೋ ಆ ಅನುಪಪತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಯಾವ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಿಂದ ಜ್ಞಾನ ಉತ್ಪನ್ನ ಆಗತ್ತೋ ಅಂಥ ಜ್ಞಾನದಿಂದ ಉಪಾಧಿ ನಿವೃತ್ತಿ ಆಗತ್ತೆ. ಸ್ವವ್ಯಾಮೋಹಕರಿ, ಪರವ್ಯಾಮೋಹಕರಿ ಅನ್ನೋ ಬಿರುದಿನಿಂದ ಪ್ರಸಿದ್ಧವಾದ ಮಾಯಾ ಅವಿದ್ಯಾ ಅನ್ನೋ ಹೆಸರಿನ ಉಪಾಧಿ ಯಾವಾಗ ನಿವೃತ್ತವಾಗುತ್ತೋ ಆಗ ಉಪಾದೇಯವಾದ ಪ್ರಪಂಚವೂ ಕೂಡ ನಿವೃತ್ತಿ ಆಗಲೇಬೇಕು. ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಉಪಾದಾನ ನಿವೃತ್ತೌ ಉಪಾದೇಯಸ್ಯಾಪಿ ನಿವೃತ್ತಿ ಅಂತ ಒಂದು ನಿಯಮ. ತಥಾಚ ಈ ಪ್ರಪಂಚವು ಉಪಾದೇಯ, ಇಂಥ ಉಪಾದೇಯವಾದ ಪ್ರಪಂಚಕ್ಕೆ ಕಾರಣೀಭೂತವಾದದ್ದು ಈ ಉಪಾಧಿಗಳು.
ಯಾವಾಗ ಈ ಉಪಾಧಿ ನಿವೃತ್ತಿ ಆಗತ್ತೋ ತದುಪಾಧೀಯವಾದ ಈ ಪ್ರಪಂಚವೂ ಕೂಡ ನಿವೃತ್ತಿ ಆಗಬೇಕು. ತಥಾಚ ಯಾವಾಗ ಈ ಪ್ರಪಂಚ ಸಂಪೂರ್ಣ ನಿವೃತ್ತಿ ಆಗತ್ತೋ ಆಗ ಕರ್ತೃತ್ವ ಭೋಕ್ತೃತ್ವ ಸಂಸರ್ಗ ವಿಶಿಷ್ಟ ಅಧ್ಯಾಸ ರೂಪವಾದ ಯಾವ ಈ ಸಂಸಾರ ಇದೆ ಸಂಪೂರ್ಣ ನಿವೃತ್ತಿ ಆಗುತ್ತೆ. ಯಾಕೆ ಮಾಯಾವಾದಿಗಳು ಕೂಡ ತಮ್ಮ ಸಿದ್ಧಾಂತದಲ್ಲಿ ಮೋಕ್ಷವನ್ನ ನಿರ್ವಚನ ಮಾಡಬೇಕಾದ್ರೆ ಒಂದು ಕಾರಿಕೆಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ, ಅವಿದ್ಯಾಸ್ತಮಯೋ ಮೋಕ್ಷ. ಅವಿದ್ಯಾ ನಿವೃತ್ತಿಯೇ ಮೋಕ್ಷ. ಹಾಗಾಗಿ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಸಂಸಾರ ನಿವೃತ್ತಿ ಅವಿದ್ಯಾ ನಿವೃತ್ತಿ ಎಂಬ ಪ್ರಯೋಜನ ಇರೋ ಕಾರಣದಿಂದ ಪ್ರಯೋಜನ ಇದೆ ಅಂತ ಸಿದ್ಧ ಆಯಿತು. ಅಷ್ಟೇ ಅಲ್ಲ, ಈ ಶುದ್ಧ ಬ್ರಹ್ಮನ ಜ್ಞಾನ ಇದು ಯದ್ರೂಪವಾದದ್ದು, ಚರಮ ವೃತ್ತಿ ರೂಪವಾದದ್ದು ಈ ಶುದ್ಧ ಬ್ರಹ್ಮನ ಜ್ಞಾನ. ಹಾಗಾಗಿ ಯಾವಾಗ ಈ ಸಂಸಾರದಲ್ಲಿ ಜೀವಾತ್ಮ ಇರ್ತಾನೋ ಅವನಿಗೆ ಬರತಕ್ಕಂತಹ ಯಾವ ಕೊನೆಯ ವೃತ್ತಿ ಜ್ಞಾನ ಇದೆ ಅದು ಶುದ್ಧ ಬ್ರಹ್ಮ ವಿಷಯಕನೇ ಆಗಿದೆ. ತಥಾಚ ಈ ಸಂಸಾರ ನಿವೃತ್ತಿ ಚರಮ ವೃತ್ತಿ ಜ್ಞಾನದ ಫಲ ಅಥವಾ ಶುದ್ಧ ಬ್ರಹ್ಮ ವಿಷಯಕ ಜ್ಞಾನದ ಫಲ. ಹಾಗಾಗಿ ಈ ಪ್ರಯೋಜನವನ್ನ ಶುದ್ಧ ಬ್ರಹ್ಮ ವಿಷಯಕತ್ವ ಶುದ್ಧ ಬ್ರಹ್ಮ ವಿಷಯಕತ್ವವನ್ನ ಜ್ಞಾನಕ್ಕೆ ಒಪ್ಪಲೇಬೇಕು. ಇಲ್ಲದೆ ಹೋದ್ರೆ ಆ ಚರಮವೃತ್ತಿ ಜ್ಞಾನ ಬ್ರಹ್ಮಜ್ಞಾನ ರೂಪವಾದಂತಹ ಯಾವ ಚರಮವೃತ್ತಿ ಜ್ಞಾನ ಇದೆ ಆ ಚರಮವೃತ್ತಿ ಜ್ಞಾನ ನಿಷ್ಫಲ ಅಂತಾನೆ ಆಗಬೇಕಾಗಿದೆ. ಯಾವಾಗ ಇಂಥ ಚರಮವೃತ್ತಿ ಜ್ಞಾನದಿಂದ ಈ ಸಂಸಾರ ನಿವೃತ್ತಿ ಆಗತ್ತೋ ಪ್ರಯೋಜನ ಇದೆ, ಶುದ್ಧ ಬ್ರಹ್ಮ ವಿಷಯತ್ವವೂ ಕೂಡ ಸಿದ್ಧ ಆಗತ್ತೆ. ಅಷ್ಟೇ ಅಲ್ಲ, ಅಧಿಕಾರಿಯೂ ಕೂಡ ಇದ್ದಾನೆ. ಯಾರು ಅಧಿಕಾರಿ? ಯಾವೊಬ್ಬ ಪುರುಷ ತನ್ನ ಈ ಬಂಧ ನಿವೃತ್ತಿಯನ್ನ ಅಪೇಕ್ಷೆ ಪಡ್ತಾನೋ ಅವನೇ ಅಧಿಕಾರಿ. ಯಥಾಯೋಗ್ಯವಾಗಿ ಅವುಗಳಿಗೆ ಸಂಬಂಧವನ್ನು ನಾವು ಇಟ್ಟುಕೋಬೇಕು. ಹಾಗಾಗಿ ಬ್ರಹ್ಮಮೀಮಾಂಸಾ ಶಾಸ್ತ್ರವು ಆರಂಭಣೀಯವೇ ಅಲ್ಲ. ಯಾಕೆ? ಅನುಬಂಧ ಚತುಷ್ಟಯ ಎಂಬ ಕಾರಣ ಇಲ್ಲದಿರುವುದರಿಂದ ಈ ಗ್ರಂಥವು ಅನಾರಂಭಣೀಯ ಅಂತ ನೀವು ಏನು ಹೇಳಿದ್ರೋ ಇದು ತಪ್ಪು. ಯಾಕೆ? ಅಯಂ ಗ್ರಂಥ ಆರಂಭಣೀಯ ಏವ. ಯಾಕೆ? ಏತಾದೃಶ ಅನುಬಂಧ ಚತುಷ್ಟಯ ಸಹಿತತ್ವ ಅನ್ನೋ ಒಂದು ಅನುಮಾನದಿಂದ ಈ ಗ್ರಂಥವು ಆರಂಭಣೀಯ ಅಂತ ಆಗಬೇಕಾದ್ರೆ ಹೇಗೆ ತಾನೇ ನೀವು ಅನಾರಂಭಣೀಯ ಅಂತ ಹೇಳ್ತೀರಾ ಅಂತ ಕೇಳಿದರೆ, ಅದಕ್ಕೋಸ್ಕರ ಇನ್ನೊಬ್ಬ ಶಿಷ್ಯ ಆ ಸಭೆಯಲ್ಲಿ ಕುಳಿತಂತಹ ಒಬ್ಬ ವ್ಯುತ್ಪನ್ನ ಶಿಷ್ಯ ಮಾತನಾಡಲಿಕ್ಕೆ ಆರಂಭವನ್ನ ಮಾಡ್ತಾ ಇದ್ದಾನೆ. ಇತ್ಯುದೀರಿತ ಗಿರಾತಿರೋಷಿತಸ್ತದ್ವಚಃ ಪ್ರತಿವಚೋನ್ಯ ಆದದೆ ಯತ್ತು ಶುದ್ಧಮುದಿತಂ ನ ಮಾನಸಂ ತನ್ನ ಯುಕ್ತಮಿತಿ ಹಂತ ಚಿಂತ್ಯತೆ. ಯಾವಾಗ ಈ ರೀತಿಯಾಗಿ ಅನುಬಂಧ ಚತುಷ್ಟಯವನ್ನ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಪ್ರತಿವಾದಿ ರೀತ್ಯ ಸಮರ್ಥನೆಯನ್ನ ಮಾಡಿದರೋ ಅದನ್ನ ಕೇಳಿ ಸಿಟ್ಟಾದ ಇನ್ನೊಬ್ಬ ರಾಯರ ಶಿಷ್ಯ ಅತಿರೋಚಿತ ತದ್ವಚ ಪ್ರತಿವಚ
ಅನ್ಯಃ ಆದದೆ. ತಕ್ಷಣವೇ ಸಿಟ್ಟಿನಿಂದ ಆ ಎರಡನೇ ಅವನ ಮಾತಿಗೆ ಪ್ರತ್ಯುತ್ತರವನ್ನ ಕೊಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ನೀವು ಶುದ್ಧ ಬ್ರಹ್ಮನು ಶಾಸ್ತ್ರಕ್ಕೆ ವಿಷಯ ಅಂತ ಹೇಳ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಅಹಂ ಅನ್ನೋ ಮಾನಸ ಪ್ರತ್ಯಕ್ಷಕ್ಕೆ ಅವನು ವಿಷಯನಾಗಿದ್ದಾನೆ. ಹಾಗಾಗಿ ವಿಷಯತ್ವ ಅನ್ನೋದು ಸಿದ್ಧ ಆಗತ್ತೆ, ಪ್ರಯೋಜನಾದಿಗಳು ಸಿದ್ಧ ಆಗತ್ತೆ ಅಂತ ನೀವು ಹೇಳಿದ್ರಿ. ಆದರೆ ಇದು ಅತ್ಯಂತ ಅಸಂಬದ್ಧವಾದ ಮಾತು, ಅತ್ಯಂತ ಯುಕ್ತಿ ವಿರುದ್ಧವಾದ ಮಾತನ್ನ ನೀವು ಆಡ್ತಾ ಇದ್ದೀರಾ. ಯಾಕೆ? ಯಾವುದೇ ಒಂದನ್ನ ಪ್ರಮಾಣವನ್ನಾಗಿ ಕೊಡಬೇಕಾದರೆ ಅದಕ್ಕೆ ಯುಕ್ತಿಯ ಸಹಕಾರ ಬೇಕೇ ಬೇಕು. ಯಾಕೆ? ಯುಕ್ತಿಗೆ ಸಮ್ಮತ ಅಲ್ಲದೆ ಇರತಕ್ಕಂತಹ ವಿಷಯವನ್ನ ಶ್ರುತಿ ಹೇಳಿದರೆ ಆ ಶ್ರುತಿ ಪ್ರಮಾಣವೇ ಅಲ್ಲ. ಹಾಗಾಗಿ ಯುಕ್ತಿರಹಿತವಾದ, ಯುಕ್ತಿ ವಿರುದ್ಧವಾದ ಅನೇಕ ಶ್ರುತಿ ಪ್ರಮಾಣಗಳ ವಿರೋಧ ಇದ್ದರೂ ಕೂಡ ಯಾವುದೋ ಒಂದನ್ನ ಆಶ್ರಯಿಸಿ ಅದಕ್ಕೆ ವಿಷಯತ್ವವನ್ನ, ಶಾಸ್ತ್ರಕ್ಕೆ ಆರಂಭಣೀಯತ್ವವನ್ನಾಗಲಿ ಸಮರ್ಥನೆ ಮಾಡಲಿಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ. ಯಾಕೆ? ಯಾವ ವಸ್ತು ಒಬ್ಬನ ಮಾನಸ ಪ್ರತ್ಯಕ್ಷಕ್ಕೆ ವಿಷಯ ಆಗತ್ತೆ, ಯಾವ ವಸ್ತುವಿಗೆ ಒಂದು ಸ್ವರೂಪ ಅಥವಾ ಆಕಾರ ಇರತ್ತೋ ಅದು ಮಾನಸ ಪ್ರತ್ಯಕ್ಷಕ್ಕೆ ವಿಷಯ ಆಗತ್ತೆ. ಒಂದು ವೇಳೆ ಸ್ವರೂಪವೇ ಇಲ್ಲ, ಆಕಾರವೇ ಇಲ್ಲ, ಅಂಥ ವಸ್ತು ಮಾನಸ ಪ್ರತ್ಯಕ್ಷಕ್ಕೆ ವಿಷಯ ಆಗೋದಾದರೆ ಆಗ ಶಶವಿಷಾಣವು ಕೂಡ, ಮೊಲದ ಕೊಂಬು ಅತ್ಯಂತ ಸುಳ್ಳಾಗಿದೆ, ಇಂಥ ಅತ್ಯಂತ ಅಸತ್ತಾದ ಯಾವ ಮೊಲದ ಕೊಂಬು ಇದೆ ಅದೂ ಕೂಡ ಸಿದ್ಧ ಆಗಲಿ, ಅದೂ ಕೂಡ ಮಾನಸ ಪ್ರತ್ಯಕ್ಷಕ್ಕೆ ವಿಷಯ ಆಗಲಿ. ಪ್ರಕೃತ ಈಗ ಯಾವ ಶುದ್ಧ ಬ್ರಹ್ಮ ಇದ್ದಾನೋ ಆ ಶುದ್ಧ ಬ್ರಹ್ಮ, ಅವನಿಗೆ ರೂಪ ಇಲ್ಲ, ಆಕಾರ ಇಲ್ಲ. ಯಾವಾಗ ಆಕಾರ ಇಲ್ಲವೋ ಘಟ ಆದಿ ಪದಾರ್ಥಗಳಿಗೆ ರೂಪ ಇದೆ, ಕಂಬುಗ್ರೀವಾದಿಮತ್ತಾದ ಆಕಾರ ಇದೆ. ಹಾಗೆ ಒಂದು ವಸ್ತು ಪ್ರತ್ಯಕ್ಷಕ್ಕೆ ವಿಷಯ ಆಗತ್ತೆ ಅಂತಾದರೆ ಈ ಎಲ್ಲ ನಿಯಮಗಳು ಕೂಡ ಒಳಪಡುತ್ತೆ. ನೀವು ನಿರೂಪಿಸುವಂತಹ ಯಾವ ಬ್ರಹ್ಮನಿದ್ದಾನೆ ಆ ಬ್ರಹ್ಮನಿಗೆ ಯಾವ ಆಕಾರವೂ ಇಲ್ಲ, ಯಾವ ಸ್ವರೂಪವೂ ಕೂಡ ಇಲ್ಲ. ಹಾಗಾಗಿ ಆ ಶುದ್ಧ ಬ್ರಹ್ಮ ನರವಿಷಾಣದಂತೆ, ಕೂರ್ಮ ರೋಗದಂತೆ, ಶಶ ವಿಷಾಣದಂತೆ ಅತ್ಯಂತ ಅಸತ್ತೇ ಆಗ್ತಾನೆ. ಆದ್ದರಿಂದ ಹೇಗೆ ತಾನೆ ಅವನು ಪ್ರಮಾಣದಿಂದ ವಿಷಯೀಕರಿಸಲಿಕ್ಕೆ ಸಾಧ್ಯ? ಹಾಗಾಗಿ ಒಂದು ವೇಳೆ ಇಷ್ಟೆಲ್ಲ ಅನುಪಪತ್ತಿ ಇದ್ದರೂ ಆ ಬ್ರಹ್ಮನನ್ನ ನೀವು ಶಾಸ್ತ್ರಕ್ಕೆ ವಿಷಯ ಅಂತ ಹೇಳೋದಾದ್ರೆ ಶಶವಿಷಾಣವು ಕೂಡ ವಿಷಯ ಆಗಲಿ ಅನ್ನೋ ಆಪತ್ತಿ ಬರುತ್ತೆ. ಈ ಆಪತ್ತಿಯನ್ನ ನಿಮಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಪ್ರಕಾರ, ಅಂದರೆ ಪ್ರತಿವಾದಿಗಳ ಪ್ರಕಾರ, ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಶುದ್ಧ ಬ್ರಹ್ಮನು ವಿಷಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅನುಬಂಧ ಚತುಷ್ಟಯ ಇಲ್ಲ. ಆದ್ದರಿಂದ ಈ ಗ್ರಂಥವು ಅನಾರಂಭಣೀಯ ಅಂತ ಹೇಳಿದ್ದು ಸರಿಯಾಗಿಯೇ ಇದೆ ಅಂತ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಸಗುಣ ಬ್ರಹ್ಮ, ಸಕಲ ಗುಣ ಪೂರ್ಣ ವಿಶಿಷ್ಟನಾದ ಬ್ರಹ್ಮನಿಗೆ ಶಾಸ್ತ್ರ ವಿಷಯಕತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಬರ್ತಿರಬೇಕಾದ್ರೆ ನಿರ್ಗುಣ ಬ್ರಹ್ಮನಿಗೆ ಇಷ್ಟು ಪ್ರಯಾಸ ಪಟ್ಟು ಆಯಾಸದಿಂದ ಆ ಬ್ರಹ್ಮನಿಗೆ ಯಾತಕ್ಕೋಸ್ಕರ ವಿಷಯತ್ವವನ್ನು ಸಮರ್ಥನೆ ಮಾಡಬೇಕು?
ಯಾಕೆ ಅಷ್ಟು ಕಷ್ಟಪಟ್ಟು ಅನುಬಂಧ ಚತುಷ್ಟಯಾದಿಗಳನ್ನು ಸಮರ್ಥನೆ ಮಾಡಬೇಕು ಅಂತ ಹೇಳಿ ಆ ರಾಯರ ಶಿಷ್ಯ ಅವರನ್ನ ಖಂಡನೆ ಮಾಡ್ತಾನೆ. ಆಗ ಅಷ್ಟೇ ಅಲ್ಲ, ಅದ್ವೈತಿಗಳು ಅಂದ್ರೆ ಇತರವಾದಿಗಳು ಯಾವ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾರೋ ಆ ಬ್ರಹ್ಮನ ಸ್ವರೂಪ ಯಾವ ರೀತಿಯಾಗಿ ಇದೆ ಹೇಳ್ತಾರೆ. ಯನ್ನ ಭಾತಿ ಜಡ ಜೀವ ಭೇದನಂ ಕರ್ತತಾದಿ ವಿರಹೋ ದ್ವಿತೀಯತಾ ಏಕತಾಪಿ ತದಸಾರಮಾತ್ಮನೋ ಭಿನ್ನಮೇತದಿತಿ ಚೇದ ಸಂಶಯಃ. ಯತ್ ನ ಭಾತಿ, ಈ ಬ್ರಹ್ಮ ಜ್ಞಾನಕ್ಕೆ ವಿಷಯನಾಗೋದಿಲ್ಲ. ಯತ್ ಜಡಜೀವ ಭೇದನಂ ನ, ಯಾವ ಶುದ್ಧ ಬ್ರಹ್ಮನಿದ್ದಾನೋ ಆ ಶುದ್ಧ ಬ್ರಹ್ಮನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವೂ ಕೂಡ ಇಲ್ಲ. ಯಾಕೆ? ದ್ವೈತ ಸಿದ್ಧಾಂತದಲ್ಲಿ ಆಗಬೇಕಾದರೆ ಪರಸ್ಪರ ಜೀವರಿಗೆ ಪರಸ್ಪರ ಜಡಗಳಿಗೆ, ಜೀವಕ್ಕೂ ಜಡಕ್ಕೂ ಭೇದ, ಜೀವನಿಗೂ ಪರಮಾತ್ಮನಿಗೂ ಭೇದ, ಜಡಕ್ಕೂ ಪರಮಾತ್ಮನಿಗೂ ಭೇದವನ್ನ ಸಮರ್ಥನೆ ಮಾಡ್ತಾರೆ ಸಿದ್ಧಾಂತದಲ್ಲಿ. ಈ ಕಾರಣದಿಂದಲೇ ಈ ಜಗತ್ತಿಗೆ ಒಂದು ಹೆಸರು ಇದೆ, ಪ್ರಪಂಚ. ಮಧ್ವಾಚಾರ್ಯರು ತಮ್ಮ ತತ್ವ ನಿರ್ಣಯ ಗ್ರಂಥದಲ್ಲಿ ಈ ಜಗತ್ತಿಗೆ ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂತ ಹೇಳ್ತಾ, ಪ್ರಕೃಷ್ಟ ಪಂಚವಿಧೋ ಭೇದ ಪ್ರಪಂಚ. ಯಾವ ಜಗತ್ತಿನಲ್ಲಿ 5 ತರಹದ ಭೇದಗಳು ಇದ್ದಾವೋ ಅದನ್ನ ಪ್ರಪಂಚ ಅಂತಾನೆ ಕರಿಬೇಕು. ಆದರೆ ಯತ್ರ ಜಡ ಜೀವ ಭೇದನಂ ನಾಸ್ತಿ, ಯಾವ ಈ ಶುದ್ಧ ಬ್ರಹ್ಮನಲ್ಲಿ ಆದರೋ ಜಡಭೇದ ಇಲ್ಲ, ಜೀವಭೇದ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪುರುಷ ತಾನು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅಹಂಕರ್ತ ಅಹಂ ಭೋಕ್ತ ಅಂತ ಹೇಳಿ ಕರ್ತೃತ್ವ ಭೋಕ್ತೃತ್ವಾದಿಗಳ ಧರ್ಮ ಅವನಲ್ಲಿ ಭಾಸಮಾನವಾಗುತ್ತೆ. ಆದರೆ ಈ ಬ್ರಹ್ಮನಲ್ಲಿ ಆದರೋ ಕರ್ತೃತ್ವ ಭೋಕ್ತೃತ್ವ ಇವುಗಳ ಸಂಸರ್ಗ ಯಾವುದೂ ಕೂಡ ಆ ಬ್ರಹ್ಮನಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಶ್ರುತಿ ಹೇಳ್ತಾ ಇದೆ, ಏಕಮೇವ ಅದ್ವಿತೀಯಂ ಬ್ರಹ್ಮ, ಇರುವವನು ಒಬ್ಬನೇ ಬ್ರಹ್ಮ, ತದತಿರಿಕ್ತವಾದ ಬ್ರಹ್ಮ ವ್ಯತಿರಿಕ್ತವಾದ ಯಾವ ವಸ್ತುವೂ ಕೂಡ ಈ ಪ್ರಪಂಚದಲ್ಲಿ ಸತ್ಯವಾದದ್ದು ಇಲ್ಲ. ಅದ್ವಿತೀಯತ, ದ್ವಿತೀಯ ರಾಹಿತ್ಯ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಬ್ರಹ್ಮನೊಬ್ಬನೇ ಸತ್ಯವಾದದ್ದು, ಬ್ರಹ್ಮಾತಿರಿಕ್ತವಾದ ಯಾವ ಈ ಪ್ರಪಂಚ ಇದೆ ಈ ಎಲ್ಲ ಪ್ರಪಂಚವೂ ಕೂಡ ಮಿಥ್ಯಾಭೂತವಾದದ್ದು, ಸುಳ್ಳಾದದ್ದು ಅಂತ ಈ ರೀತಿಯಾಗಿ. ಅಷ್ಟೇ ಅಲ್ಲ, ಹಾಗಾದ್ರೆ ಬ್ರಹ್ಮನೊಬ್ಬನೇ ಇರೋದು ಅಂತಾದರೆ ಆ ಬ್ರಹ್ಮನಲ್ಲಿ ಯಾವುದಾದ್ರೂ ಧರ್ಮಗಳು ಇದೆನಾ? ಕನಿಷ್ಠ ಪಕ್ಷ ಏಕತ್ವ ಅನ್ನೋ ಧರ್ಮವಾದರೂ ಕೂಡ ಆ ಬ್ರಹ್ಮನಲ್ಲಿ ಇದೆನಾ? ಏಕತಾಪಿ ಏಕತ್ವ ಅನ್ನೋ ಧರ್ಮವೂ ಕೂಡ ಅವನಲ್ಲಿ ಇಲ್ಲ. ಆತ್ಮನಃ ಅಭಿನ್ನಂ ಇದ್ದರೂ ಕೂಡ ಆ ಏಕತ್ವ ಅನ್ನೋದು ಅವನಿಗಿಂತಲೂ ಅಭಿನ್ನವೇ ಆಗಿದೆ. ಹಾಗಾಗಿ ಅದ್ವೈತ ಸಿದ್ಧಾಂತದಲ್ಲಿ ಅವರು ಬ್ರಹ್ಮನನ್ನ ಯಾವ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾರೆ, ಬ್ರಹ್ಮನ ಸ್ವರೂಪ ಯಾವುದು ಅಂತ ಕೇಳಿದರೆ, ಎನ್ನ ಭಾತಿ
ಯತ್ರ ಜಡಜೀವಭೇದನಂ ನಾಸ್ತಿ ಕರ್ತೃತ್ವಾದಿ ವಿರಹ ಅದ್ವಿತೀಯತ್ವಂ ಏಕತಾಪಿ. ಇಂತಹ ವಸ್ತುವೇ ಅವರ ಸಿದ್ಧಾಂತದಲ್ಲಿ ಶುದ್ಧ ಬ್ರಹ್ಮನ ಸ್ಥಾನವನ್ನು ಅಲಂಕರಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಏತತ್ ಅಸಾರಂ. ಇದರಲ್ಲಿ ಏನಾದರೂ ಕೂಡ ಸಾರ ಇದೆನಾ? ಯಾಕೆ? ಯಾವ ಬ್ರಹ್ಮನ ಉಪಾಸನೆಯನ್ನ ನಾವು ಇವತ್ತಿನ ದಿನ ಮಾಡ್ತೇವೋ ಅವನಲ್ಲಿಯೇ ಯಾವ ಧರ್ಮ ಗುಣಗಳೂ ಕೂಡ ಇಲ್ಲದಿದ್ದರೆ ಅವನು ಇನ್ನೊಬ್ಬರಿಗೆ ಹೇಗೆ ತಾನೆ ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯ, ಸುಖವನ್ನು ಕೊಡಲಿಕ್ಕೆ ಸಾಧ್ಯ? ಹಾಗಾಗಿ ಇಂಥ ಒಬ್ಬ ಬ್ರಹ್ಮ ಇದ್ದಾನೆ, ಇಂಥ ಬ್ರಹ್ಮನೇ ಶಾಸ್ತ್ರಕ್ಕೆ ವಿಷಯ ಅಂತ ನೀವೇನಾದರೂ ಕೂಡ ಹೇಳಿದರೆ ಅದು ಅಸಾರ. ಆ ಸಿದ್ಧಾಂತದಲ್ಲಿ ಯಾವ ಸಾರವೂ ಕೂಡ ಇಲ್ಲ ಅನ್ನೋದನ್ನ ತಿಳಿದುಕೊಳ್ಳಬೇಕು ಅನ್ನೋದನ್ನ ಆ ಶಿಷ್ಯ ನಿರೂಪಣೆಯನ್ನ ಮಾಡ್ತಾ ಇದ್ದಾನೆ. ಹೀಗೆ ಇಂಥ ಬ್ರಹ್ಮನನ್ನ ಒಂದು ವೇಳೆ ನೀವು ನಿರೂಪಣೆ ಮಾಡಿದರೆ ನಿಮಗೂ ಹಾಗೆ ಶೂನ್ಯವಾದಿಗಳಿಗೂ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಯಾಕೆ? ಶೂನ್ಯವಾದಿಗಳು ಎಂಥ ಶೂನ್ಯ ತತ್ವವನ್ನ ಅಂಗೀಕಾರ ಮಾಡ್ತಾರೋ ಅಂತಹದ್ದೇ ಬ್ರಹ್ಮ ತತ್ವವನ್ನು ನೀವು ಅಂಗೀಕಾರ ಮಾಡ್ತೀರ. ನಿರ್ವಿಶೇಷಂ ಸ್ವಯಂ ಭಾತಂ ನಿರ್ಲೇಪಮಜರಾಮರಂ ಶೂನ್ಯಂ ತತ್ವಮವಿಜ್ಞೇಯಂ ಅಂತ ಹೇಳಿ ಆ ಬೌದ್ಧರ ಸಿದ್ಧಾಂತದಲ್ಲಿ ಶೂನ್ಯ ತತ್ವವನ್ನ ಈ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಶೂನ್ಯ ತತ್ವಕ್ಕೂ ನೀವು ಪ್ರತಿಪಾದನೆ ಮಾಡತಕ್ಕಂತಹ ಯಾವ ಬ್ರಹ್ಮ ತತ್ವ ಇದೆ ಅದು ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಪ್ರತಿಪಾದನೆ ಮಾಡಿದಾಗತ್ತೆ. ಆದ್ದರಿಂದ ಇಂತಹ ಬ್ರಹ್ಮ ಶಾಸ್ತ್ರಕ್ಕೆ ವಿಷಯ ಅಂತ ಹೇಳೋದೇ ಅಸಾರ.